ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಭಾಳಷ್ಟು ಹುಡುಗರ ಒತ್ತಾಯದ ಮೇರೆಗೆ ಈ ವಿಡಿಯೋ ಅನ್ಕೋರಿ ಅಥವಾ ಭಾಳಷ್ಟು 5th ಸೆಮಿಸ್ಟರ್ ಹುಡುಗರು ಎಸ್ಪೆಷಲಿ ಬಿ ಎಸ್ ನರ್ಸಿಂಗ್ ಆರ್ಜೋಜಸ್ಗೆ ಸಂಬಂಧಪಟ್ಟ ಹಾಗೆ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ 5th ಸೆಮಿಸ್ಟರ್ ಈಗ ಯಾರೆಲ್ಲ ಇದ್ದೀರಾ ನೋಡಿ, ನಿಮಗೆ ಗೊತ್ತಿರಬೇಕು. ಈಗಾಗಲೇ ನಿಮಗೆ 3rd ಸೆಮಿಸ್ಟರ್ 4th ಸೆಮಿಸ್ಟರ್ ಮುಗಿಸ್ಕೊಂಡಿದ್ದೀರಾ, ನಿಮಗೆ ಕಾಮನ್ ಅನಿಸಿದೆ. ಬಟ್ ಅದಾಗಿ ಕೂಡ ನೀವು ಎಷ್ಟೊಂದು ಸವಾಲು ಎದುರಿಸಿದ್ರೆ. ಓಕೆ, ಈ 3ನೇ ಮತ್ತು 4ನೇ ಸೆಮಿಸ್ಟ್ರಲ್ಲಿ ನಿಮಗೆ ಗೊತ್ತಿದೆ ಯಾವುದೇ ರೀತಿ ಬ್ಲೂ ಪ್ರಿಂಟ್ ಇಲ್ಲ. ಓಕೆ, ಬ್ಲೂ ಪ್ರಿಂಟ್ ಇಲ್ಲದೆ ಯಾವ ರೀತಿ ನಿಮಗೆ ಕಷ್ಟಪಟ್ಟು ಎಕ್ಸಾಮ್ ಬರೆದಿದ್ರ. ಓಕೆ, ಏನೋ ಒಂದು ಸಿಲೆಬಸ್ ಬಿಟ್ಟರು ಸಿಲೆಬಸ್ ತಕ್ಕನಂಗೆ ಓದ್ಕೊಂಡಿದ್ದೀರಾ. ಮಾಡಲ್ ಕೂಡ ಓಕೆ, ಒಂದು ಮಾಡಲ್ ಪೇಪರು ಕೂಡ ಗೊತ್ತಿದ್ದಿಲ್ಲ ನಿಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆ್ಯಂಡ್ ಸೆಮಿಸ್ಟರ್ ಎಕ್ಸಾಮ್ ಹತ್ರ ಬಂದಾಗ ಸ್ವಲ್ಪ ಎಲ್ಲೋ ಒಂದು ಹುಡ್ಕೊಂಡು ಈ ರೀತಿ ಇರುತ್ತೆ, ಒಂದು ಮಾಡಲ್ ಪೇಪರ್ ಅಂತ ಗೊತ್ತಾಯಿತು. ಬಟ್ ಒಂದು ಬ್ಲೂ ಪ್ರಿಂಟ್ ಇಲ್ಲದೆ ಓದಿದ್ದೀರಾ 3rd ಸೆಮಿಸ್ಟರ್ ಮತ್ತು 4th ಸೆಮಿಸ್ಟ್ರು. ಅದೇ ರೀತಿ ಈಗೂ ಕೂಡ ಮುಂದುವರಿತದೆ. ಓಕೆ, ಆ್ಯಂಡ್ ಇದ್ರ ತಕ್ಕನಂಗೆ ಹುಡುಗರು ಬಹಳಷ್ಟು ಮೊನ್ನೆ ಸಿಂಡಿಕೇಟಲ್ಲಿ ಚರ್ಚೆ ಕೂಡ ನಡೀತದ. ಸೊ ಅದರಲ್ಲಿ ಏನು ಮಾಡ್ತಾರೆ, ಇದರದ್ದೇ ಒಂದು ಪ್ರಸ್ತಾಪ ನಡೆಸ್ತಾರೆ. 5th ಸೆಮಿಸ್ಟರ್ ಬಿ ಎಸ್ ನರ್ಸಿಂಗ್ದು ಒಂದು ಬ್ಲೂ ಪ್ರಿಂಟ್ ಬಿಡೋಕ್ಕೆ ಕೇಳಿದ್ರು, ಬಟ್ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಸೊ ಹಂಗಾಗಿ ಇದೊಂದು ದೊಡ್ಡ ಬ್ಯಾಡ್ ನ್ಯೂಸ್ ಇದು, ಸುಮ್ಮನೆ ಯಾಕಂತಂದರೆ ವಿತೌಟ್ ಯಾವುದೇ ರೀತಿಯಾಗಿ ಒಂದು ಬ್ಲೂ ಪ್ರಿಂಟ್ ಇಲ್ಲದೆ ಓಕೆ, ಯಾಕಂದರೆ ಈ ಫಸ್ಟ್ ಬ್ಯಾಚೇ ನೀವು ಆಗಿರ್ತೀರ. ಓಕೆ, ನಿಮ್ಗೆ ಏನೂ ಕೂಡ ಗೊತ್ತಿರೋಕ್ಕೆ ಆಗಲ್ಲ. ಸಡನ್ನಾಗಿ ಯಾವುದೇ ರೀತಿ ಈಗ ಓಕೆ ಇಷ್ಟು ದಿನ ಅಂತರೂ ಏನೋ ಸ್ವಲ್ಪ ಓದ್ಕೊಂಡಿದ್ದೀರಾ. ಇವಾಗ ಪ್ರಾಕ್ಟಿಕಲ್ ಇರುವಂತಹ ಸಬ್ಜೆಕ್ಟ್ಸ್ಗಳು ಓಕೆ, ಅಂಥ ಒಂದು ಸಬ್ಜೆಕ್ಟ್ಸ್ಗಳು ಬಂದಾಗ ನಿಮ್ಗೆ ಯಾವುದೇ ರೀತಿ ಬ್ಲೂ ಪ್ರಿಂಟ್ ಇಲ್ಲದೆ ಓದೋದು ಸ್ವಲ್ಪ ಕಷ್ಟ ಆಗ್ತದೆ. ಆ್ಯಂಡ್ ಈಗ 5th ಸೆಮಿಸ್ಟರ್ ಅಂದರೆ ಈ 4th ಸೆಮಿಸ್ಟರ್ ಮುಗಿಸ್ಕೊಂಡು ಈ 5th ಸೆಮಿಸ್ಟರ್ ಬಂದಿದ್ರು. ಅವ್ರ ಜೊತೆಗೆ ಯಾರೆಲ್ಲ ಈಗ 2nd ಸೆಮಿಸ್ಟರ್ ಮುಗಿಸ್ಕೊಂಡು ಈಗ 3rd ಸೆಮಿಸ್ಟರ್ ಬಂದಿದ್ರು ಆ್ಯಂಡ್ 1st ಸೆಮಿಸ್ಟರ್ ಓದ್ತಾಯಿದ್ರು, ಅವರು ಕೂಡ ವಿಡಿಯೋ ನೋಡ್ತಂತಂದರೆ ನಿಮಗೆ ಮುಂದೆ ಓಕೆ ನಿಮಗೆ ಫ್ಯೂಚರಲ್ಲಿ ಯೂಸ್ ಆಗಬೇಕಂತಂದರೆ ಈ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿರಿ. ನಾನು ನಿಮಗೆ ಸಿಂಪಲಾಗಿ ಒಂದು ನಿಮ್ಮ ಕೆಲಸ ಹೇಳ್ತಿದ್ದೀನಿ, ಆ ಒಂದು ಕೆಲಸ ಮಾಡಿರಿ. ಮೇ ಬಿ ನಿಮಗೆ ಯೂಸ್ ಆಗ್ಬೋದು, ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಒಂದು ಚಾನ್ಸ್ ಅಂತ ಅಂತಾರಲ್ಲ ಆ ರೀತಿ ಮಾಡ್ಬೋದು. ಈಗಾಗಲೇ ಒಂದು ಸಿಂಡಿಕೇಟ್ ತೊಗೊಂಡು ಅಲ್ಲಿವರೆಗೂ ಕೂಡ ತೊಗೊಂಡು ಹೋಗಿ ಬಂತು, ಅದು ಕೂಡ ರಿಜೆಕ್ಟ್ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಇವಾಗ ಲಾಸ್ಟಿಗೆ ನಮಗೆ ಗೊತ್ತಿರೋ ಹಾಗೆ ಎಲ್ಲವೂ ಕೂಡ ಸ್ಟೂಡೆಂಟ್ಸ್ ಪರವಾಗಿ ನಿಲ್ಲುವಂಥ ಸಂಜಯ್ ಸರ್ ಅಂತ ಹೆಂಗೆ ಕರಿತೀವಿ ನಾವು, ಅಂದರೆ RJHSಗೆ ಇನ್ಚಾರ್ಜ್ ಇದ್ದಾರಲ್ಲ ಅವರು. ಸೊ ಅವ್ರನ್ನ ಲಾಸ್ಟ್ಗೆ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಅವ್ರನ್ನೇ ನಾನು ಇವಾಗ ಟಾರ್ಗೆಟ್ ಮಾಡಬೇಕಂತ. ಟಾರ್ಗೆಟ್ ಅಂದರೆ ಆ ರೀತಿ ಅಲ್ಲ, ಅವ್ರಿಗೆ ನಮಗೆ ಒಂದು ಲಾಸ್ಟ್ ಹೋಪ್ ಥರ. ಓಕೆ, ಈಗ ಏನು ಮಾಡ್ಬೇಕಂದ್ರೆ ನಿಮಗೆ ಗೊತ್ತಿರಬೇಕು, ಬಿ ಎಸ್ ನರ್ಸಿಂಗ್ RJHS ಅಂತ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕಾಣ್ತದೆ. ಅದರಲ್ಲಿ ಈಗ 5th ಸೆಮಿಸ್ಟರ್ ಓಕೆ ನಿಮಗೋಸ್ಕರ ಒಂದು ವಿ ವಾಂಟ್ ಬ್ಲೂ ಪ್ರಿಂಟ್ ಅಂತ, ಅಂದರೆ ವಿ ವಾಂಟ್ ಒಂದು ಬ್ಲೂ ಪ್ರಿಂಟ್ ಅಂತ ಒಂದು ಪೋಸ್ಟ್ ಹಾಕೋಣ. ಓಕೆ, ಆ ಪೋಸ್ಟ್ನ ನಿಮಗೆ ಸಾಧ್ಯ ಆದಷ್ಟು ಟ್ಯಾಗ್ ಮಾಡ್ತಿರೋ ಅಥವಾ ಶೇರ್ ಮಾಡ್ತಿರೋ ಗೊತ್ತಿಲ್ಲ, ಸಂಜಯ್ ಸರ್ಗೆ ಭಾಳಷ್ಟು ಹೋಗ್ಬೇಕು. ಓಕೆ, ಅದು ಸಾವಿರಾರು ಗಟ್ಟಲೆ ಹುಡುಗರು ಅದನ್ನ ಶೇರ್ ಮಾಡಬೇಕಾಗ್ತದೆ. ಯಾರೆಲ್ಲ 5th ಸೆಮಿಸ್ಟರ್ ಇರ್ತಾರೆ ನೋಡ್ರಿ, ಆದಷ್ಟು ಎಲ್ಲ ಹುಡುಗರು ಹೋಗ್ಬಿಟ್ಟು ಟ್ಯಾಗ್ ಮಾಡಿರಿ. ಯಾರಿಗೆ? ಸಂಜಯ್ ಸರ್ಗೆ. ಏನಕ್ಕಂದರೆ ಭಾಳಷ್ಟು ಜನ ಈ ರೀತಿ ಮಾಡಿದಾಗ ಹುಡುಗರಿಗೆ ಕಷ್ಟ ಸ್ವಲ್ಪ ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ಇನ್ನೊಂದು ಟೈಮ್ ಅಪ್ರೋಚ್ ಮಾಡ್ತಾರೆ ಆದರೂ ಆಗ್ಬೋದು. ಅಂದರೆ ಈ ರೀತಿ ಆದಾಗ ಕೆಲವೊಂದಿಷ್ಟು ಈಗ ಯಾಕಂದರೆ ನಮ್ಮ ಬಿ ಎಸ್ ನರ್ಸಿಂಗು ಸ್ವಲ್ಪ ನರ್ಸಿಂಗ್ ಅಂತ ಸಡನ್ನಾಗಿ ಜಾಸ್ತಿ ನೋಡಲ್ಲ. ಬಟ್ ಇದೇ ಕೆಲಸ ಯಾರಾದರೂ ಫಾರ್ ಎಕ್ಸಾಂಪಲ್ ಮೊನ್ನೆ ಥರ ನೋಡಿರಬೇಕು ಆಯುರ್ವೇದಿಕ್ ಮತ್ತು MBBS ದವರು, ಅವರು ಡೇಟ್ನ ಸ್ವಲ್ಪ ಎಕ್ಸ್ಟೆಂಡೆಡ್ ಮಾಡಂತಂದರೆ 1 ಮಂತ್ ಎಕ್ಸ್ಟೆಂಡೆಡ್ ಮಾಡಿದ್ರು. ಯಾಕಂದರೆ ಅವ್ರು ಭಾಳಷ್ಟು ಒಗ್ಗಟ್ಟಿತ್ತು, ಭಾಳಷ್ಟು ಸ್ಟೂಡೆಂಟ್ಸ್ ಒಂದುಗಡೆ ಕೂಡ್ಕೊಂಡಿದ್ರು, ಒಗ್ಗಟ್ಟು ಕೂಡ್ಕೊಂಡು 1 ಮಂತ್ ಎಕ್ಸ್ಟೆಂಡೆಡ್ ಮಾಡಿದ್ರು ಡೇಟ್ನ ಎಕ್ಸಾಮ್ದು. ಸೊ ಎಕ್ಸಾಮ್ನೇ ಪೋಸ್ಟ್ಪೋನ್ ಮಾಡುವಷ್ಟು ತಾಕತ್ತು ಪಡ್ಕೊಂಡಿದ್ದಾರೆ ಅಂತಂದರೆ ಅವರು, ನಾವೇನಕ್ಕೆ ಒಂದು ಜಸ್ಟ್ ಬ್ಲೂ ಪ್ರಿಂಟ್ ಕೇಳೋಕೆ ಕೂಡ ಅರ್ಹತೆ ಇಲ್ವ ಒಂದು ಯೂನಿವರ್ಸಿಟಿಲಿ ನಾವು. ಓಕೆ, ಸೊ ಇದಕ್ಕೋಸ್ಕರ ನಾವು ಎಲ್ಲ ಹುಡುಗರನ್ನ ಎಲ್ಲನೂ ಒಂದು ಕಡೆ ಸೇರಿಸಿರೋದು ಉದ್ದೇಶನೇ ಅಷ್ಟೇ. ನಂದು ಏನಾದರೂ ಸಮಸ್ಯೆ ಬಂತಪ್ಪ ಅಂತಂದ್ರೆ ಹುಡುಗರಿಗೆ ಅದನ್ನ ಬಗೆಹರಿಯೋಂಥ ಒಂದು ಉದ್ದೇಶ. ಈಗ 5th ಸೆಮಿಸ್ಟರ್ ಈಗ ತಾನೇ ಬಂದಿದ್ದೀರಾ, ಈಗ ಎಕ್ಸಾಮ್ ಹತ್ತತ್ರ ಬಂದಾಗ ಅವಾಗ ಕೇಳೋ ಬದಲು ಈಗಲೇ ಸಾಧ್ಯ ಆದಷ್ಟು ಕೇಳ್ತಾ ಹೋತಂದರೆ ನಿಮಗೆ ಮುಂದೆ ಫ್ಯೂಚರ್ ಯೂಸ್ ಆಗುತ್ತಂತ ಒಂದೇ ಒಂದು ಉದ್ದೇಶ. ಹೋಗಿ ನಿಮಗೆ ಬೇಕಾದರೆ ಓಕೆ ಕಮೆಂಟ್ ಸೆಕ್ಷನ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನಂತಾರೆ ಬಿ ಎಸ್ ನರ್ಸಿಂಗ್ RJHS ನಿಮಗೆ ಒಂದು ಪ್ರೊಫೈಲ್ನ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು 5th ಸೆಮಿಸ್ಟರ್ ಓಕೆ ಅಬೌಟ್ 5th ಸೆಮಿಸ್ಟರ್ ಬಿ ಎಸ್ ನರ್ಸಿಂಗ್ದು ವಿ ವಾಂಟ್ ಬ್ಲೂ ಪ್ರಿಂಟ್ ಅಂತ ಒಂದು ಪೋಸ್ಟ್ ಹಾಕಿದ್ವಿ. ಅದಕ್ಕೆ ಹೋಗ್ಬಿಟ್ಟು ನೀವು ಟ್ಯಾಗ್ ಮಾಡಿದ್ರು, ಪೋಸ್ಟ್ ಮಾಡಿದ್ರು. ಯಾಕಂದರೆ ಅವರು ಸಂಜಯ್ ಸರ್ ಜಾಸ್ತಿ ಆ್ಯಕ್ಟಿವ್ ಇರ್ತಾರೆ. ಓಕೆ, ಇನ್ಸ್ಟಾಗ್ರಾಮಲ್ಲಿ ಭಾಳಷ್ಟು ಆ್ಯಕ್ಟಿವ್ ಇರ್ತಾರೆ. ಓಕೆ, ನಿಜವಾಗ್ಲೂ ಆ್ಯಕ್ಟಿವ್ ಇರ್ತಾರೆ. ಸಾಧ್ಯ ಆದಷ್ಟು ಓಕೆ ಅವರು ಎಷ್ಟು ಫ್ರೀ ಟೈಮ್ ಇದ್ದಾಗ ಆದಷ್ಟು ಹುಡುಗರಿಗೆ ರಿಪ್ಲೈನೂ ಕೂಡ ಮಾಡ್ತಾರೆ, ನಾವು ನೋಡಿದ್ದೀವಿ. ಹುಡುಗರು ಸಾಧ್ಯದಷ್ಟು ಅದಕ್ಕೆ ತಿಳ್ಕೊತಿದ್ರು, ವಿಷಯ ತಿಳ್ಕೊಳ್ತಾರೆ. ಬಟ್ ಇವಾಗ ಬಂದಿರೋದು ದೊಡ್ಡ ಸೊಲ್ಯೂಷನ್. ಓಕೆ, ದೊಡ್ಡ ಒಂದು ಸಮಸ್ಯೆ. ಈಗ ಯಾರೆಲ್ಲ 2nd ಸೆಮಿಸ್ಟರ್ ಮುಗಿಸ್ಕೊಂಬಂದಿದ್ದಾರೋ ನಿಮಗೂ ಕೂಡ ಬಹಳ ಕಷ್ಟ ಆಗುತ್ತೆ. ನೆನ್ಪಿಟ್ಕೋರಿ, ನಿಮಗೆ 3rd ಸೆಮಿಸ್ಟರ್ ಕೂಡ ಬ್ಲೂ ಪ್ರಿಂಟ್ ಅಲ್ಲ. ನೀವು ಏನಾದರೂ ಸೀನಿಯರ್ಸ್ ಈಗ 4th ಸೆಮ್ ಮುಗಿಸ್ಕೊಂಡು 5th ಸೆಮ್ ಬಂದಿದ್ರು ನೋಡ್ರಿ, ಅವರು 3rd ಸೆಮ್ಮು 4th ಸೆಮ್ ಬರ್ದಿದ್ದಾರಲ್ಲ, ಅದನ್ನು ನೋಡ್ಕೊಂಡು ಮಾಡ್ತೀರಂತಂದರೆ ಜಸ್ಟ್ ನಿಮಗೆ ಮಾಡಲ್ ಪೇಪರ್ ಗೊತ್ತಾಗುತ್ತೆ, ಬಟ್ ಬ್ಲೂ ಪ್ರಿಂಟ್ ಗೊತ್ತಾಗಲ್ಲ. ಸಿಲೆಬಸ್ ಸೇಮ್ ಇರ್ತದೆ, ಬಟ್ ನಿಮಗೆ ಬ್ಲೂ ಪ್ರಿಂಟ್ ಇಲ್ಲ. ಓಕೆ, ಒಂದು ಬ್ಲೂ ಪ್ರಿಂಟ್ ಬೇಕಂತಂದರೆ ಹೋಗ್ಬಿಟ್ಟು ಕೇಳ್ಕೊರಿ, ನಿಮಗೆ ಈಸಿ ಆಗುತ್ತೆ. ಓಕೆ, ಎನಿವೇ ಈ ರೀತಿ ಎಲ್ಲ ಕೂಡ ಹುಡುಗರು ಇದು ಒಂದೇ ಉದ್ದೇಶ ಅಂತಲ್ಲ, ಈ ರೀತಿ ಎಲ್ಲನೂ ಕೂಡ ಒಗ್ಗಟ್ಟಾಗಿ ಹುಡುಗರು ಎಲ್ಲರೂ ಕೂಡ ಮಾಡಿತ್ತಂತಂದರೆ ಮುಂದೆ ನರ್ಸಿಂಗಲ್ಲಿ ಏನೇ ಒಂದು ಬಂದರೂ ಕೂಡ ಎಲ್ಲರೂ ಕೂಡ ಮುಂದೆ ನಿಂತಂದು ಎದುರಿಸ್ತೀವಿ ನಾವು. ಹಿಂಗೆ ಬಿಟ್ಟರೆ ಇಷ್ಟೇ ನರ್ಸಿಂಗ್ ಬಿಡಪ್ಪ ಅಂತಾರೆ. ಓಕೆ,
ಸರಿ ಎನಿವೇ ಹೋಗಿ ಮಾಡ್ತೀರಿ ಅಂತ ಅನ್ಕೊಂಡು ಹೇಳ್ತೀನಿ. ಇದು ಯಾವುದೇ ರೀತಿ ನನಗೋಸ್ಕರಲ್ಲ, ಯಾಕಂದರೆ ನಾನೇನು ಆ್ಯನ್ಯುವಲ್ ಬ್ಯಾಚ್ ಸ್ಟೂಡೆಂಟು, ನನಗಿನ್ನೂ ಕೂಡ ಆ್ಯನ್ಯುವಲ್ ಬ್ಯಾಚಲ್ಲಿದ್ದೀನಿ. ನನಗೆ ಇದೇನು ಸಂಬಂಧಪಡಲ್ಲ. ಬಟ್ ಹುಡುಗರು ಭಾಳಷ್ಟು ಕೇಳಿದ್ರು ಇದ್ರ ಬಗ್ಗೆ. ಹುಡುಗರು ಎಲ್ಲನೂ ಕೂಡ ಗೊತ್ತಾಗಬೇಕಂದ್ರೆ ಸ್ವಲ್ಪ ಜಾಸ್ತಿ ಜನ ನನ್ನ ನೋಡ್ತಿರ್ತಾರೆ, ಓಕೆ, ವಿಡಿಯೋ ನೋಡ್ತಿರ್ತಾರೆ. ಸೊ ಹಂಗಾಗ್ಬಿಟ್ಟು ಎಲ್ಲರೂ ಕೂಡ ಮುಟ್ಲಿ ಅನ್ನೋಕ್ಕೋಸ್ಕರ ಹುಡುಗರು ನನಗೆ ಹೇಳಿದ್ರು. ಸೊ ಹಂಗಾಗ್ಬಿಟ್ಟು ನಾನು ನಿಮ್ಗೆ ಹೇಳ್ತಿದ್ದೀನಿ. ಓಕೆ, ಈಗ ಹೋಗ್ಬಿಟ್ಟು ಮಾಡ್ತೀರ ಅನ್ಕೊಂಡಿರ್ತೀನಿ. ಮಾಡ್ತೀನಿ ಅನ್ನೋರು ಕಮೆಂಟ್ ಮಾಡಿ ಹೋಗ್ರಿ, ಮಾಡ್ತೀನಿ ಅಣ್ಣ ಅಂತಂದು. ಓಕೆ, ಇಷ್ಟೇ ಕೇಳ್ಕೊತೀನಿ ಮಾತ್ರ. ಟೇಕ್ ಕೇರ್, ಬಾಯ್.